ದುಶ್ಯಾಸನನ ಮೆರುಗು ಸ್ವರ್ಗಾಸನಕ್ಕೆ ಸರಿಹೋಲುವಂತಿದೆ. ಭಾವ ಉರಗಲಾಂಛನನ ಮೆರುಗು ಸ್ವರ್ಗಾಸನಕ್ಕೆ ಸರಿಹೋಲುವಂತಿದೆ. ಸ್ವರ ಸಂಪನ್ನ ದೀಪ್ತಿ ಮಣಿಮಕುಟವರ್ಧನನಿಗೆ ಧುರೋಧರ ನಿಪುಣ ನಿರ್ಜರೇಂದ್ರನಿಗೆ ದಾನಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳಿರಲು ಎಳೆಯನೆಗೆ ಪಿತಾಮಹ, ಒಂದು ವಿಚಿತ್ರವಾದ ವೃತ್ತಾಂತ ಅಂತ ಕೇಳಿದಿರಾ? ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಬಿಚ್ಚಾಟನೆ ಮಾಡುತ್ತಿರುವ ಆ ಪಾಂಡವನು ನಾಚಿಕೆ ಇಲ್ಲದೆ ಅರ್ಥ ರಾಜ್ಯವನ್ನು ಕೇಳಲು ಕೃಷ್ಣನನ್ನು ರಾಯಭಾರಿಯನ್ನಾಗಿ ಕಳಿಸಿರುವಂತೆ. ದುರ್ಯೋಧನ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸಂಧಿಗೆ ಸಮ್ಮತಿಸು. ಇದೇ ನನ್ನ ಅಭಿಮತ. ಕೊಡದೇ ಇರದರೆ ಯುದ್ಧಕ್ಕೆ ಸಿದ್ಧವಾಗಿರು. ಪಿತಾಮಹ, ಯುದ್ಧವೇ ಯುದ್ಧ. ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರತೆ, ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರತೆ. ಕುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಕ ತೊರೆಯಲಿಸಿ ಬಾಳುತ್ತೆ. ಕುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಕ ತೊರೆಯಲಿಸಿ ಬಾಳುತ್ತೆ. ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರತೆ. ಭೀಷ್ಮ ಕುರುದ್ರೋಣಾದಿಗಳಿರಲು ಶೌರ್ಯದಿ ಹಣಗಳ ಬೆಕ್ಕುಗಳ ವಂಚನೆ ಬಿಡುವೆನೆ. ಭೀಷ್ಮ ಕುರುದ್ರೋಣಾದಿಗಳಿರಲು ಶೌರ್ಯದಿ ಹಣಗಳ ಬೆಕ್ಕುಗಳ ವಂಚನೆ ಬಿಡುವೆನೆ. ಈ ಮಾನಶಕುನಿ ಸಲಹೆ ನೀಡದಿರುವನೆ, ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೆ. ಈ ಮಾವಶಕುನಿ ಸಲಹೆ ನೀಡದಿರುವನೆ, ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೆ. ಅನುಜರು ಶಾಸನ ಅವರನ್ನು ವಂಚದಿರುವನೆ. ಎಲ್ಲನುಜರು ಶಾಸನ ಅವರನ್ನು ವಂಚದಿರುವನೆ. ಹೀಗಿರುವಲ್ಲಿ ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರತೆ, ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರತೆ. ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯನಿಗೆ ಕೈಕ ತೊರೆಯಲಿಸಿ ಬಾಳುತ್ತದೆ. ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯನಿಗೆ ಕೈಕ ತೊರೆಯಲಿಸಿ ಬಾಳುತ್ತದೆ. ಸಾಟಿ ಇರುವರತೆ ನನಗೆ ಸರಿ ಸಾಟಿ ಇರುವರತೆ. ತಾತ, ನನ್ನ ಬಳಿ ಹನ್ನೊಂದು ಅಕ್ಷೋಹಿಣಿ ಸೈನ್ಯವಿರುವುದು. ಆದರೆ ಹಿಡಿತಕ್ಕೆ ಸಿಕ್ಕಿದವನು ಮದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ಸಹೋದರ ದುಶ್ಯಾಸನ, ಪಾಂಡವರ ರಣಯುದ್ಧವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು? ನಮ್ಮ ಅಂಗಾಧಿಪತಿಯಾದ ವೀರ ಕರ್ಣ ಇಲ್ಲವೇ? ದುರ್ಯೋಧನ ಪೂಜ್ಯರಾದ ಭೀಷ್ಮ ದ್ರೋಣ ಇದರಲ್ಲಿ ಅವರ ಕಣ್ಮುಂದೆ ಬೆಳೆದ ನಮಗೇಕೆ ವಿಚಾರ? ಗಳಿಗೆ ಜಯವಾಗಲಿ. ಪುರುಷೋತ್ತಮನಾದ ಶ್ರೀಕೃಷ್ಣ ಪರಮಾತ್ಮರು ಬರುತ್ತಿರುವರು. ಯಾವ ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ರಾಜಾದಿರಾಜನು ಪುರುಷ ಶ್ರೇಷ್ಠನು ನಾನಿರುವಲ್ಲಿ ಆ ದನ ಕಾಯುವ ಗೊಲ್ಲನು ಪುರುಷೋತ್ತಮನೇ. ಅವನು ನೆಟ್ಟಗೆ ನನ್ನರ ಮನೆಗೆ ಬಾರದೆ ತಂದೆ ಹುಟ್ಟು ಗುಣಕ್ಕನುಸಾರವಾಗಿ ಓರ್ವ ದಾಸಿ ಪುತ್ರನ ಮನೆಗೆ ಹೋದರಂತೆ. ಏನೋ ದುರ್ಯೋಧನ,
ಪಾಂಡವರಿಗೆ ಬರಬೇಕಾಗಿದ್ದ ರಾಜ್ಯವನ್ನು ಕೇಳಲು ಶ್ರೀಕೃಷ್ಣ ಪರಮಾತ್ಮನ ರಾಯಭಾರಿಯಾಗಿ ಬರುತ್ತಿರುವನೆ ನಿನ್ನಲ್ಲಿ ಯಾಚಿಸಲು ಬರುತ್ತಿಲ್ಲ. ಯೋಚಿಸಿ ನೋಡು. ಯಾರದು ಮಾತನಾಡುತ್ತಿರುವುದು? ಓಹೋ, ದಾಸಿ ಪುತ್ರ ವಿದುರ ಮಹಾಶಯ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕೆಂದ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿಕೊಳ್ಳಬೇಕೆ? ಸಾಕು, ಬಾಯಿ ಮುಚ್ಚು. ಬಲವಂತನಾದ ನಿನಗೆ ನ್ಯಾಯ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರು ಅಧೀನರೋ? ಛೇ, ಅವಿವೇಕಿ. ರೋಗಿಗೆ ಅಪತ್ಯವು ರುಚಿಸುವುದೇ ಹೊರತು ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ವಿದುರ, ವೀರರಿಂದ ಪರಿವೃತ್ತನಾದ ಚಕ್ರವರ್ತಿಗೆ ಓರ್ವ ದಾಸಿ ಪುತ್ರ ನೀತಿ ವಚನವು ಅನವಶ್ಯಕ. ಸಹೋದರ ದುಶ್ಯಾಸನ. ಓಹೋ ದುರ್ಯೋಧನ, ನಿನಗೆ ಎಲ್ಲೋ ಮರಣಕಾಲವು ಸಮೀಪಕ್ಕೆ ಬಂದಿರುವುದಕ್ಕೆ ತೋರುವುದು. ಅದರಿಂದಲೇ ನೀನು ಈ ರೀತಿಯಾಗಿ ಮೆರೆಯುತ್ತಿರುವೆ. ವಿದುರ, ನೋಡು. ವದರದಿರಲೋ ವಿದುರ ಸದರದಿ, ಹುಡುಕಿ ವದರದಿರಲೋ ವಿದುರ ಸದರದಿ. ವದರದಿರಲೋ ವಿದುರ ಸದರದಿ, ಹುಡುಕಿ ವದರದಿರಲೋ ವಿದುರ ಸದರದಿ. ತೆರೆದ ಸಭೆಗಳು ನಿಂತು ಧರಿದು ಈ ಕೌರವನ ವಿದುರ. ತೆರೆದ ಸಭೆಗಳು ನಿಂತು ಧರಿದು ಈ ಕೌರವ ಕೊಡುವೆಯ ತೊಡಗಿದು ಕಲ್ವೆಯಿ ಕೆಟ್ಟಗಳು. ನುಡಿವೆಯ ತೊಡಗಿದು ಕಲ್ವೆಯಿ ಕೆಟ್ಟದು. ವದರದಿರಲೋ ವಿದುರ ಸದರದಿ, ಹುಡುಕಿ ವದರದಿರಲೋ ವಿದುರ ಸದರದಿ. ಹೆಬ್ಬುಲಿಯ ಮಗ ನೀನು ಪರದೇಶಿ, ಹೆಬ್ಬುಲಿಯ ಗರ್ಭವನ್ನು ಛೇದಿಸುವ ತರಲಿ ವಿದುರ. ಹೆಬ್ಬುಲಿಯ ಮಗ ನೀನು ಪರದೇಶಿ, ಹೆಬ್ಬುಲಿಯ ಗರ್ಭವನ್ನು ಛೇದಿಸುವ ತರಲಿ. ಕಡುಬೈರಿ ಪಾಂಡವರ ಪರವಹಿಸಿ ಜಲದಂತ ಮಲ್ಲ ಗುರುಗಳಿಗೆ ಧಿಕ್ಕರಿಸಿ. ಗುರುವೈರಿ ಪಾಂಡವರ ಪರವಹಿಸಿ ಛಲದಂತ ಮಲ್ಲ ಗುರು ದೊರೆಯ ಧಿಕ್ಕರಿಸಿ. ಛಲವ ಧಿಕ್ಕರಿಸಿ, ಪರವ ಧಿಕ್ಕರಿಸಿ. ವದರದಿರಲೋ ವಿದುರ ಸದರದಿ, ಹುಡುಕಿ ವದರದಿರಲೋ ವಿದುರ ಸದರದಿ. ಜರಿದು ಈ ಕೌರವನ ವಿದುರ. ತೆರೆದ ಸಭೆಯೊಳಗೆ ಜರಿದು ಈ ಕೌರವ ನುಡಿವೆಯಾದೊಡ ಇರಿದು ಕೊಲ್ಬೆಲಿ ಕಷ್ಟಗಳು. ನುಡಿವೆಯಾದೊಡ ಇರಿದು ಕೊಲ್ಬೆಲಿ ಕಷ್ಟಗಳು. ವದರದಿರಲೋ ವಿದುರ ಸದರದಿ, ಹುಡುಕಿ ವದರದಿರಲೋ ವಿದುರ ಸದರದಿ, ಹುಡುಕಿ ವದರದಿರಲೋ ವಿದುರ ಸದರದಿ. ಸಹೋದರ ದುಶ್ಯಾಸನ, ಹಿರಿಯನು ಪೂಜ್ಯನು ಎಂಬ ಸುಮ್ಮನಿದ್ದರೆ ಕಾಲಕಾಲವೆಂಬ ಗೌರವವಿಲ್ಲದೆ ಮಿತಿ ಮೀರಿ ಬೇಡುತ್ತಿರುವ ಈ ವಿದುರನನ್ನು ಕೂಡಲೇ ಸಹಿತವರೆಗೆ ದೂಡು. ವಿದುರ, ಯಾವುದು ನ್ಯಾಯ, ಯಾವುದು ಅನ್ಯಾಯ? ನಮ್ಮಗಳ ಸಭೆಗೆ ಬಂದು ನಮ್ಮನ್ನೇ ದೂಷಿಸುತ್ತಿರುವೆಯ? ಇನ್ನೆಚ್ಚು ಮಾತನಾಡಿದರೆ ಈಗದ ದಂಡದಿಂದ ಆಚೆಗೆ ದೂಡಬೇಕಾಯಿತು. ಎಚ್ಚರ. ಛೇ, ನಿಮ್ಮ ಬಾಯಿಲಿ ಉಳು ಬೀಳುವುದಿಲ್ಲವೇ? ನಾನು ಈ ಸಭೆಯಿಂದ ಹಾಸಿಗೆ ತಳ್ಳುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಛೇ, ದುರ್ಮಾರ್ಗನೆ, ಕೇಳು. ಹಿಂದೆ ಭೀಮನು ಆ ದುರ್ಯೋಧನಿಗೆ ತೊಡೆಯನ್ನು ಮುರಿಯುವುದಕ್ಕೋಸ್ಕರವಾಗಿ ಬಿಲ್ಲನ್ನು ಇದು ಇವತ್ತೇ ಮುರಿದು ಪ್ರಮಾದವಾಯಿತು. ದುರ್ಯೋಧನ, ಪೂಜ್ಯರಾದ ವಿದುರನನ್ನು ಅಪಸ್ಯಕ್ಕೀಡು ಮಾಡಿ ಸರ್ವೋತ್ತಮನಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆ. ಕರ್ಣ, ದುರದೋಪಾರ್ಥನ ಶಿರವಂತರಿಸಿ ಧರಣಿ ಗುರುಳಿ ಬೆನೆಯುತ ಶಪಥವನ್ನಂತು. ಮಹೇಶ್ವರನ ಕುವರನನ್ನು ಮೆಚ್ಚಿಸಿ ವರಮಹೇಶ್ವರನ ಕುವರನ ಮೆಚ್ಚಿಸಿ ವರಚಾಪವನಂತು ಮೆರೆವ ನಿನಗೆ ಸಮರಾರಿಹರೇ ಕರ್ಣ. ಕರ್ಣ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಬೆದರುವುದೇ ಅಥವಾ ಆತನ ಬೆದರಿನಿಂದಾಗತಕ್ಕ ಪ್ರಯೋಜನವಾದರೂ ಏನು? ನೀನು ಸುಮ್ಮನಿರು. ಈಗ ಎಲ್ಲರೂ ಕೇಳಿರಿ.
ದೂತನಾಗಿ ಬರುತ್ತಿರುವ ಆ ಕೃಷ್ಣನಿಗೆ ಯಾರಾದರೂ ಎದ್ದು ನಮಸ್ಕರಿಸಿದ್ದೇ ಆದರೆ ಅಂತವರು ಕೂಡಲೇ ಸಭೆಯಿಂದ ಹೊರಗೆ ಹೋಗಬೇಕಾದೀತು. ಎಚ್ಚರ ಸಹೋದರ ಅಗ್ರಜ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸಿದ್ದೇನಲ್ಲ, ಸಿದ್ಧಪಡಿಸಿರುವೆಯಾ? ಹೌದು ಅಗ್ರಜ, ಇದು ಸಿದ್ಧಪಡಿಸಿರುವೆನು. ಅದನ್ನು ಇತ್ತದ ಆ ಕೃಷ್ಣನು ಬಂದಾಗ ನಾನು ಇದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ದುರ್ಯೋಧನನು ಎಷ್ಟೊಂದು ದುರಹಂಕಾರದಿಂದ ಮೆರೆಯುತ್ತಿರುವನು. ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ಗೌರವಿಸಿದರೂ ಸಹ ಈತನು ಕಣ್ಣೆತ್ತಿಯೂ ಸಹ ನೋಡುತ್ತಿಲ್ಲವಲ್ಲ. ಇರಲಿ, ನನ್ನ ಮಾಯೆಯಿಂದ ಈತನು ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಯೋಗ ಮಾಯೆ, ಜಾಗೃತಳಾಗು. ದುರ್ಯೋಧನ, ಸಾರ್ವಭೌಮನಾದ ನೀನು ನನಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ನೀನು ಬಂದಿರುವುದು ಪಾಂಡವರ ರಾಯಭಾರಿಯಾಗಿ. ದೂತನಾಗಿ ಬಂದ ನಿನ್ನಲ್ಲಿ ದೂತ ಲಕ್ಷಣಗಳು ಇವೆಯೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿದನೆಂದು ಇಗ್ಗಬೇಡ. ಕೃಷ್ಣ, ಬಂದದ್ದಾಯಿತು. ಕೃಷ್ಣ, ನಿನಗೆ ನರ್ತನವೆಂದರೆ ಬಹಳ ಪ್ರಿಯವಲ್ಲವೇ? ಇರಬಹುದು ಏನು, ಇದ್ದೇ ಇದೆ. ಈಗ ನನ್ನ ರಾಜ ನರ್ತಕಿಯರ ನರ್ತನವನ್ನು ನೋಡಿ ಆನಂದ ಪಡು, ಮಹದಾನಂದ ಪಡು. ಯಾರಲ್ಲಿ? ಹಾ, ರೂಪಮನೋಹರ ಚಾಪ ವಿಜಯವಲ್ಲ ಕರ್ಣನ ಪರಮಾಪ್ತ ಭಯಂಕರ ರೂಪಮನೋಹರ ಚಾಪ ವಿಜಯವಲ್ಲ ಕರ್ಣನ ಪರಮಾಪ್ತ ಸುಂದರ ಮಾವನ ಇದನೆ ಚತುರ ಸುಂದರ ಚತುರ ಧಾರಿ ದೇವಿಯ ಪ್ರೀತಿಯ ಕುಮಾರ
ಕೃಷ್ಣನಿಗಿವರು ಕಡುವೈದೆಯಮ್ಮ, ಭೀಮನಿಗಿವರು ಕಡುವೈದೆಯಮ್ಮ, ಹಸ್ತಿನಾಪುರದೊಳೆಯ ಗದದಾರಿಯಮ್ಮ. ಕೃಷ್ಣನಿಗಿವರು ಕಡುವೈದೆಯಮ್ಮ, ಹಸ್ತಿನಾಪುರದೊಳೆಯ ಗದದಾರಿಯಮ್ಮ. ಇವರಿಗೆ ಸರಿಸಾಟಿ ಯಾರ್ಯಾರು ಇಲ್ಲಿ, ಇವರಿಗೆ ಸರಿಸಾಟಿ ಯಾರ್ಯಾರು ಇಲ್ಲಿ. ಛಲದಲ್ಲಿ ಫಲದಲ್ಲಿ ಸಮನಾನು ನಿಮಗಿರಲಿ, ಛಲದಲ್ಲಿ ಫಲದಲ್ಲಿ ಸಮನಾನು ನಿಮಗೆ. ಛಲದಲ್ಲಿ ಫಲದಲ್ಲಿ ಸಮನಾನು ನಿಮಗಿರಲಿ, ಛಲದಲ್ಲಿ ಫಲದಲ್ಲಿ ಸಮನಾನು ನಿಮಗಿರಲಿ. ಛಲದಲ್ಲಿ ಬಲದಲ್ಲಿ ಸಮನಾನು ನಿಮಗಿರಲಿ. ಗುರು ಭೂಪರಾಜನ ಗುರು ಕುಲದೇಶ್ವರ ಧೈರ್ಯ ಕರುನಾಡು ಗುರು ಭೂಪರಾಜೇಶ್ವರ ರಾಜೇಶ್ವರ ಗೌರವೇಶ್ವರ. ಕೃಷ್ಣ, ನರ್ತನವನ್ನು ನೋಡಿದ್ದಾಯಿತು. ಇನ್ನು ನೀನು ಬಂದಿರುವುದು ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು, ಹಾಗೆ ನೀನು ಸಮ್ಮತಿಸುವುದಾದರೆ ನಿನ್ನಲ್ಲಿ ಒಂದು ವಿಚಾರವನ್ನು ಮಾತನಾಡೋಣವೆಂದು ಬಂದೆ. ಕೃಷ್ಣ, ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಮತ್ತೇನು ಬೇಕಾದರೂ ಕೇಳು, ನಡೆಸಿಕೊಡುವೆನು.
ರಾಜ್ಯದ ವಿಚಾರವಲ್ಲದಿದ್ದರೆ ನಾನಿಲ್ಲಿಗೆ ಬರುತ್ತಲೇ ಇರಲಿಲ್ಲ ಸುಯೋಧನ. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಗುರು ವೃದ್ಧರೇ, ಕೌರವ ಪಕ್ಷೀಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೇನೆ. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ಈಗ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕು. ಈ ವಿಚಾರದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ನೀವು ಹಾಗೆ ಮಾಡದೇ ಇದ್ದ ಪಕ್ಷದಲ್ಲಿ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗಿ. ಈಗ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರುಗಳ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವುದೆಂದು ತಿಳಿಯಿರಿ. ಪವಿತ್ರವಾದ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಆ ಮಾತೃಮೂರ್ತಿಯನ್ನು ತೋಯಿಸುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆಯು ಈಗ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂತಿರುಗಿದರಲ್ಲವೇ? ಈಗ ಅವರು ನನ್ನೊಡನೆ ಈ ರೀತಿಯ ಸಂದೇಶವನ್ನು ಕಳುಹಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಇನ್ನು ಮುಂದಿನ ರಾಷ್ಟ್ರ ಕಲ್ಯಾಣಕ್ಕಾಗಿ ನಮಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡಿ ಎಂದು. ಸಭಾಸದರೇ, ಕೇಳಿದಿರಾ ಪಾಂಡುನಂದನರ ಈ ವಿನಯ ವಚನಗಳನ್ನು? ನೀವು ಬಾಲ್ಯದಿಂದಲೂ ಅವರ ಮೇಲೆ ತೋರಿದ ದೀರ್ಘವಾದ ವೈರವನ್ನು ಮರೆಯಲು ಪಾಂಡುನಂದನರು ಈಗಲೂ ಸಿದ್ಧರಿದ್ದಾರೆ. ಕಪಟ ದ್ಯೂತ, ಲಾಕ್ಷಾಗ್ರಹ ದಹನ, ಸರ್ಪಬಂಧ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಇಂತಹ ಮಹಾಪಾಪಗಳನ್ನೇ ಮನ್ನಿಸಿ ತಮಗೆ ಬರಬೇಕಾದ ಅರ್ಧ ರಾಜ್ಯಕ್ಕಾಗಿ ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥ ಮಾಡದೆ ಶಾಂತಿ ಸಂಧಾನಕ್ಕೆ ಸಮ್ಮತಿಸಿ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಕುರುಪಿತ ಭೀಷ್ಮರೇ, ಇದು ಯಾವ ನ್ಯಾಯ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ, ಗುರುಕುಲಕ್ಕೆ ಗುರು ದ್ರೋಣರೇ, ಗುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ಧರ್ಮ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಅರಸು ಕುಲ ಧರ್ಮ ನಶಿಸಿದೆ ಮಹಾರಾಜ, ಧರಣಿಯಾಳಿದವರೆಲ್ಲ ಮರಳಿ ಬರರೋ, ಧರಣಿಯಾಳಿದವರೆಲ್ಲ ಮರಳಿ ಬರರೋ. ಸಂಧಿ ಬೇಡಲು ಬಂದ ರಾಯಭಾರಿಯು ಭರತ ವಂಶ ಕುಲಾಂತಕನಲ್ಲವಯ್ಯ.
ಯಮಸುತ ಭೀಮಾರ್ಜುನನ ಕುಲ ಸಹದೇವ ಯಮಸುತ ಭೀಮಾರ್ಜುನನ ಕುಲ ಸಹದೇವ ಸಾಮಾನ್ಯರೆಂದರಿತು ದುಡುಕಬೇಡ ಸಮಭಾಗವನಿತ್ತು ಸುಖದಿ ಬಾಳು ಸುಯೋಧನ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸಹ ಸೇರಿಸಿದ್ದೇನೆ. ಮುಂದಿನ ವಿಚಾರ ಅವಿಚಾರಗಳನ್ನು, ಕರ್ತವ್ಯ ಅಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬೇಕಾಗಿರುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಶ್ರೀಕೃಷ್ಣ ಪರಮಾತ್ಮರು ಹೇಳಿದಂತೆ ಆ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡು. ಇದೇ ನನ್ನ ಅಭಿಮತ. ಛೇ, ಇವರೆಲ್ಲರೂ ಪಾಂಡವರ ಪಕ್ಷ. ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದ ಹೇಳಿದಿರಿ. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಈ ನಿನ್ನ ಮರಣ ಮಾತುಗಳಿಗೆ ಒಡಂಬಡಬೀನನು ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯ ರಕ್ತ, ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ. ಕೃಷ್ಣ ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸಾಕು ಮಾಡು ನಿನ್ನ ಕೋಟತ್ವ. ಏನಂದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನವೇ? ಆಗಲ್ಲ ಕೃಷ್ಣ. ಈಗ ನಾನು ಹೇಳುವೆ ಕೇಳು. ಈ ದುರ್ಯೋಧನನ್ನು ವಧಿಸಬೇಕೆಂದನಲ್ಲವೇ ನಿನ್ನ ಮಿತ್ರ ಪಾರ್ಥ. ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಈ ಆಪ್ತ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ನಿನ್ನ ಮಿತ್ರ ಪಾರ್ಥ. ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತ ಕಬಡಿಯ ಸ್ನೇಹವನ್ನು ಬಯಸಿದರಲ್ಲವೇ ಅವರು, ಆ ಪಾಂಡವರು. ಅದು ದುಸ್ಸಾವಾಸ. ನಾವೇ ಸಮರ್ಥರು. ದುರ್ಯೋಧನ ದುಶ್ಯಾಸನನ್ನು ಪುಡಿಗೈದು ಅಖಂಡ ಭರತಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಹಾರಿಸಬೇಕೆಂದರಲ್ಲವೇ ಆ ಪಾಂಡವರು. ಅದು ದುರಭಿಮಾನ. ಹೆಚ್ಚೇನು ಕೃಷ್ಣ, ನೀವ್ಯಾರೇ ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲಾರದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಗುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಈ ಕ್ರೋಧಾಗ್ನಿ ಜ್ವಾಲೆಯ ಇಂತಹ ವಿದ್ರದ ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬೇಡರು. ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬೇಡರು. ಬೇಡ ಬೇಡ ಬಲು ಬೇಡರು. ಬೇಡ ಬೇಡ ಬಲು ಬೇಡರು. ನಾವು ದೊರೆಯದು ಗಾಡಿಗೋಗಲಿ ರಾಜ್ಯವನ್ನು. ನಾಡು ದೊರೆಯದು ಕಾಡಿಗೋಗಲಿ ಬರತಲಾಗುವುದು ಕಾಡುವುದು. ಬಂದ ಭೀಮನ ಗುಂಡಿಗೆ ಸೀಳಿ, ಬಂದ ಭೀಮನ ಗುಂಡಿಗೆ ಸೀಳಿ ದೊಡ್ಡ ಮುಂದೆ ಕಂಡಾಡುವೆನು. ದೊಡ್ಡ ಮುಂದೆ ಕಂಡಾಡುವೆನು. ದೊಡ್ಡ ಮುಂದೆ ಕಂಡಾಡುವೆನು. ಪಾಂಡವರು ಕೂಡಿ ಬಾಳು ಬೇಡ ಬೇಡ ಬಲು ಬೇಡರು. ಬೇಡ ಬೇಡ ಬಲು ಬೇಡರು. ಬೇಡ ಬೇಡ ಬಲು ಬೇಡರು. ಕೃಷ್ಣ, ಆ ನಿನ್ನ ಪಾಂಡವರ ಕುಲ ಸಮುದ್ರವನ್ನೇ ಕಲಕಿ ಬಿಡುವ ಈ ಕುರು ಪಾಂಡವರು. ದುರ್ಯೋಧನ ದುಶ್ವಾಸನ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲೆ ಹಾಗೆ ತೆರವದ್ದು
ಈ ರಾಧೆಯನ್ನು ಮೃಷ್ಟಾನ ವೃತ್ತಿಸುವುದಿಲ್ಲ. ಚಲಿಸದು ರಾಧೆಯನ ಪಂಥ, ಚಲಿಸದು ರಾಧೆಯನ ಪಂಥ ವ್ಯರ್ಥ ನುಡಿಗಳಿಂದ. ಮತಿ ಕೆಟ್ಟು ನುಡಿಬಿರೇಕೆ ಮಹಾರಥಿಕರೆಂದೆನಿಸಿ, ಮತಿ ಕೆಟ್ಟು ನುಡಿಬಿರೇಕೆ ಮಹಾರಥಿಕರೆಂದೆನಿಸಿ ದುರುಳ ಪಾರ್ಥನ ಶಿರ ಹರಿಯುವ ತನಕ. ದುರುಳ ಪಾರ್ಥನ ಶಿರ ಹರಿಯುವ ತನಕ ಶಾಂತಿಯುವುದೇ ಈ ಹಂಗಾದೀಪಗೆ. ಸುಯೋಧನ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸಿದು ಈ ವೃತ್ತರಿಗೆ ಸ್ವಾಭಾವಿಕ, ನಮ್ಮಂತ ವೀರರಿಗಲ್ಲ. ಕರ್ಣ, ನೀನು ಸಹ ಇವರಂತೆಯೇ ಮಾತನಾಡುತ್ತಿರುವೆಯಲ್ಲ. ಕೇವಲ ಅರ್ಜುನನ ಮೇಲಿನ ವೈಯಕ್ತಿಕ ವೈರದಿಂದ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಲು ನಿರ್ಧರಿಸುವೆಯಾ? ಇದು ಧರ್ಮವೇ? ಏನು ಹೇಳಿದೆ? ಧರ್ಮವೇ? ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ, ಬಾಮ ವಲ್ಲಭನೇ. ಪಾಂಡು ತನಯರ ಹಿತವನ್ನು ಬಯಸುತ್ತ, ಪಾಂಡು ತನಯರ ಹಿತವನ್ನು ಬಯಸುತ್ತ ಸಂಧಿಯ ನಾಟಕವಾಡಲೆಂದು ಬಂದಿಹೆಯ. ಸಂಧಿಯ ನಾಟಕವಾಡಲೆಂದು ಬಂದಿಹೆಯ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ ವಾಮ ವಲ್ಲಭನೇ. ಹಠವಂತರು ನಾವು, ಹಠವಂತರು ನಾವು, ಹಠವಂತರು ನಾವು ದಿಡದಿದೆ ಕೊಡೆ. ಹಠವಂತರು ನಾವು, ಹಠವಂತರು ನಾವು ದಿಡದಿದು ತಿಳಿದಿ. ಹಠವಂತರು ನಾವು ಕೃಷ್ಣ ಹಠವಂತರು ನಾವು ದಿಗದಿದು ತಿಳಿವಿ. ಹಠವಂತರು ನಾವು ದಿಗವಿದು ತಿಳಿವಿ. ದುರ್ಲಭಾತನ ಶಿರವನ್ನು ಕಡಿದು, ದುರಗಲು ಪಾತನ ಶಿರವನ್ನು ಕಡಿದು. ಸಲ್ಲದು ಪಾತನ ಶಿರವನ್ನು ಕಡಿದಿವೆ, ದುರ್ಲ ಪಾತನ ಶಿರ ಕಡಿದಿವೆ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ ವಾಮ ವಲ್ಲಭನೇ. ಅರ್ಜುನ ಮೇಲೆ ಪಕ್ಷಪಾತ ಬುದ್ಧಿಯಿಂದ ರಾಜ್ಯವನ್ನು ಕೇಳಲು ಬಂದಿರಲ್ಲ. ನಿನ್ನ ಧರ್ಮಕ್ಕಿಂತಲೂ ಈ ನನ್ನ ಸ್ವಾಮಿಯ ಕೌರವೇಂದ್ರನಿಗಾಗಿ ನನ್ನ ತನುಮನಗಳನ್ನು ನಡಿಪಿಸುತ್ತೇನೆ. ನಮ್ಮ ಧರ್ಮವೇ ಎಷ್ಟೋ ಮೇಲು. ಯದುಪತಿ,
ನಿನ್ನ ಕೃಷ್ಣ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ. ಕರ್ಣ, ಈ ನಿನ್ನ ಧರ್ಮದ ನುಡಿಯಿಂದ ಯಾದಾಗಣೆಯ ಕಂಠವು ಬಿಗಿದಂತಾಯಿತು. ಓಹೋ, ಮೇರೆ ಮೀರಿತು ಮದೋನ್ಮತ್ತರಾದ ಇವರುಗಳೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳುವಿನಿ ಕೇಳು. ಸಾರಿ ಸಾರಿ ಪೇಳ್ವೆ ನಿನಗೆ ಬಾರಿ ತಾಳ್ಮೆ, ಸಾರಿ ಸಾರಿ ಪೇಳ್ವೆ ನಿನಗೆ ಬಾರಿ ತಾಳ್ಮೆಯನ್ನು, ಘೋರ ಯುದ್ಧ ಬೇಡವೆಂದು ನಾ. ಸಾರಿ ಸಾರಿ ಪೇಳ್ವೆ ನಿನಗೆ ಬಾರಿ ತಾಳ್ಮೆಯನ್ನು, ಕೋರುಣಿ ಕಾದಿಯರಳು ಮೈತ್ರಿ ಭಾವವ, ಕೋರುಣಿ ಕಾದಿಯರಳು ಮೈತ್ರಿ ಭಾವವ, ಸಹೋದರರ ಸಹನ ಕೆಣಕಿ ನೀರಿ ನೆರೆಯಬೇಡವೆನುದ, ಸಹೋದರರ ಸಹನ ಕೆಣಕಿ ನೀರಿ ನೆರೆಯಬೇಡವೆನುದ. ಸಾರಿ ಸಾರಿ ಬೇಡ ನಿನಗೆ ಬಾರಿ ತಾಳ್ಮೆ, ಘೋರ ಯುದ್ಧ ಬೇಡವೆಂದು ನಾ. ಸಾರಿ ಸಾರಿ ಬೇಡ ನಿನಗೆ ಬಾರಿ ತಾಳ್ಮೆ. ಗುರುದ್ರೋಣ ವಿದುರ ಭೀಷ್ಮಾದಿ ಹಿರಿಯರನ್ನು, ಗುರುದ್ರೋಣ ವಿದುರ ಭೀಷ್ಮಾದಿ ಹಿರಿಯರನ್ನು ನೆರೆದ ಸಭೆಯೊಳಗೆ ತೆರೆದಾಡಬಹುದೇ, ನೆರೆದ ಸಭೆಯೊಳಗೆ ತೆರೆದಾಡಬಹುದೇ. ಹಠ ಮಾಡಿದ ನನ್ನ ದಿಗಂತಿ ಆಡಿತು, ಹಠ ಮಾಡದೆ ನನ್ನ ದಿಟಗುಡಿ ಆಡಿತು. ಗುರು ಪಾಂಡವರ ದ್ವೇಷದ ಮೂಲ, ಗುರು ಪಾಂಡವರೀರ್ವರ ದ್ವೇಷದ ಮೂಲ, ಶಕುನಿಯ ಸೇಡಿನ ಕೃತ್ರಿಮ ಜಾಲ, ಶಕುನಿಯ ಸೇಡಿನ ಕೃತ್ರಿಮ ಜಾಲ. ದುರ್ಬೋಧಗೆ ಕಿವಿಕೊಳ್ಳದೆ, ದುರ್ಬೋಧಗೆ ಕಿವಿಕೊಳ್ಳದೆ ತಪ್ಪಿಸು ಯುದ್ಧದಿ ನಡೆಯುವ ದುರಿತಾವ್ಯವ. ಸಾರಿ ಸಾರಿ ಬೇಡ ನಿನಗೆ ಬಾರಿ ತಾಳ್ಮೆಯನ್ನು, ಘೋರ ಯುದ್ಧ ಬೇಡವೆಂದು ನಾ. ಸಾರಿ ಸಾರಿ ಬೇಡ ನಿನಗೆ ಬಾರಿ ತಾಳ್ಮೆಯನ್ನು, ಬಾರಿ ತಾಳ್ಮೆಯನ್ನು, ಬಾರಿ ತಾಳ್ಮೆಯನ್ನು. ದುರ್ಯೋಧನ, ಈ ನಿನ್ನ ಗುರು ಹಿರಿಯರನ್ನು ಬಂಧು ಬಾಂಧವರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ಕೇವಲ ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೆ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನೇ ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಪ್ರೀತಿ ಸ್ನೇಹ ಮಮತೆಯ ಹೊರತಾಗಿ ಅವರಿಗೆ ಮತ್ತೇನು ಬೇಡ. ಇದು ಅತ್ಯಂತ ಮಹತ್ವದ ವಿಷಯ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನ ಕ್ಷಮಾಭಿಕ್ಷೆ ಬೇಡುವರು, ಮಿತ್ರರು ಪುಳಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮನೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ಅರ್ಧ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೂ ಹೋಗಲಿ, ಅವರ ಈ ಇಷ್ಟವನ್ನಾದರೂ ನೆರವೇರಿಸು. ಸಂಧಿಗೆ ಸಮ್ಮತಿಸು. ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮಗಳ ಸಲುವಾಗಿ ಮುಂದೊದಗುವ ಭೀಕರವಾದ ಯುದ್ಧದಿಂದ ಮಾನವ ಪ್ರಜಾಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುತ್ತಿರುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ಯದುರಾಜ? ಮಾವ, ಪಾಂಡವರು ಜೂಜಾಡಿ ರಾಜ್ಯಾದಿ ಸಂಪತ್ತನ್ನು ಕಳೆದುಕೊಂಡದ್ದು ನಮ್ಮ ತಪ್ಪೇ? ಸತ್ಯ ಪರಿಪಾಲನೆಗಾಗಿ ವನವಾಸ ಅಜ್ಞಾತವಾಸಗಳನ್ನು ಮಾಡಿದ್ದು ಅಧರ್ಮದ ಕಾರ್ಯವೋ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಕ್ಷಾತ್ರ ಧರ್ಮ ವಿಹುದೇ ಹೇಳಿ ಪಾಂಡವರು ಕ್ಷಾತ್ರ ಧರ್ಮ ವಿಹುದೇ
ಏಡಿ ಪಾಂಡವರು ರೂಢಿಯೊಳಗವರದೆಂತು ಶ್ರೇಷ್ಠರೇನಿ ಪರೈ ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ ಅರಿತು ನೀನಿದೆಲ್ಲವ ಅರಿತು ನೀನಿದೆಲ್ಲವ ಭ್ರಾಂತಿ ಮೂಡಿಪೆಯ ಭ್ರಾಂತಿ ಮೂಡಿಪೆಯ ಕೃಷ್ಣ ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ವೀರುಗಳಾದವರ ಕೈಯಲ್ಲಿ ಈ ವಿಫಲವಾದ ಸಾಮ್ರಾಜ್ಯವನ್ನು ಒಪ್ಪಿಸಲು ಅಪಮಾನ ನನ್ನಿಂದಾಗದು. ಯುದ್ಧದ ಬಲವನ್ನು ತೋರುವೆಯ ಜನಾರ್ದನ. ಯುದ್ಧವು ಕ್ಷತ್ರನ ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾಗದು. ದುರ್ಯೋಧನ, ಪಾಂಡವರಿಗೆ ಅರ್ಧ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೂ ಹೋಗಲಿ, ಆ 5 ಜನರಿಗೆ 5 ಗ್ರಾಮವನ್ನಾದರೂ ಕೊಡು. ಕೃಷ್ಣ, 5 ಗ್ರಾಮಗಳಲ್ಲ, ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಊರುಗಳು ಈಗಲೂ ಸಿದ್ಧವಾಗಿಯೇ ಇವೆ. ಅಲ್ಲಿಗೆ ಹೋಗಲಿ, ಭಿಕ್ಷಾ ಪಾತ್ರೆಯನ್ನು ಕೊಡುತ್ತೇನೆ. ಬೇಡ ಭಾವ, ಹಠ ಮಾಡಬೇಡ. ನಮ್ಮ ಭೀಮಸೇನನಿರುವ ಆತನು ಮಹಾವರಟನು. ಆತನಿಗಾದರೂ ನಿನ್ನದೊಂದು ಗ್ರಾಮವನ್ನು ಕೊಡು. ಕೃಷ್ಣ, 1 ಗ್ರಾಮವಲ್ಲ, 1 ಗ್ರಾಮದಲ್ಲಿ 1 ಗೋಪಾಲದಷ್ಟು, 1 ಸೂಜಿ ಮನೆಯಷ್ಟು ಜಾಗವನ್ನು ಕೊಡು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರವಾದ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳೇನೆಂದು ಕೇಳಿದೆಯಾ? ಅದಯಂ ಭೀಮನಿಗಿಟ್ಟೆ ವಿಷದಾಹಾರ, ಲಾಕ್ಷ ಗೃಹಕಾಜ್ಞೆ ಇಟ್ಟು ನೀ ಪಾಂಡು ಸುತರಂ ಕೊಲ್ಲಲೆತ್ತಿಸಿದೆಯೋ? ಸೋತೈವರ ಸಿರಿಯಲ್ಲವ ಕೈಗೊಂಡೆಯೋ ನೀ ಜೂಜಿನೋ? ಸುದದಿಯ ಸೀರೆಯ ಸೆಳೆದುದಲ್ಲದೆ ಮುದದಿಂದಟ್ಟಿದೆ ಮಹಾರಣ್ಯಕ್ಕೆ, ಮುದದಿಂದಟ್ಟಿದೆ ಮಹದಾರಣ್ಯಕ್ಕೆ. ಸಮರಕ್ಕೆ ಸಮರ್ಪಣೆಯಾಗಿರುವುದು ಆರಣ ಕುರುಕ್ಷೇತ್ರ. ಸಹಿಪೆದೆ ಸಹಿಸಿ ಬಾಳುವುದೆಂದು ಗೌರವ. ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದ್ಯೂಟಕ್ಕೆಳೆದದ್ದನ್ನು ಮರೆತೆಯ? ಸಹೋದರರ ಪತ್ನಿಯನ್ನು ಸೆಳೆದು ತಂದು ನೀನು ಮಾಡಿದ ಅವಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುತ್ತಿರುವುದನ್ನು ಮರೆಯಬೇಡ. ವಾರಣಾವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯ? ಕೊನೆಗೆ ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ತೊಡಗಿರುವ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿ ಕಟ್ಟ ಕಡೆಯದಾಗಿ ಕಾಡಿಗಟ್ಟಬೇಕೆಂದು ಹೊಟ್ಟು ಹಿಡಿದ ಕೆಚ್ಚದೆ ಕಟ್ಟಾಳು ಈ ಕೌರವೇಶ್ವರನ್ನ ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ಆ ನಿನ್ನ ಪಾಂಡವರ ಸತಿ ಪಾಂಚಾಲಿ. ಅಂದೇ ತೊಟ್ಟನು ಕೃಷ್ಣ ಛಲವನ್ನ ಭೂತ ಭೇದಗಳಿಗೆ ಒಡೆಯ
ಪರಮೇಶ್ವರನೇ ಹಾಲ್ಕೆರಳು ಕದನಕ್ಕೆ ನಿಂತರೂ ಸರಿಯೇ. ಕಲಿ ಅಂಶದಿಂದ ನಿರ್ಮಿತವಾದ ಕುರು ಸಾಮ್ರಾಜ್ಯವು ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ. ಹಸ್ತಿನಾವತಿಯ ರತ್ನ ಸಿಂಹಾಸನಾಧೀಶ್ವರ ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನದವನೆಂಬ ನಾನು ಅಂದರೆ ಈ ಚಲದಂಕವಲ್ಲ ದುರ್ಯೋಧನ ಮಸಣದ ಮಣ್ಣಲ್ಲಿ ಮಣ್ಣಿಳಿದು ಮಣ್ಣಾಗಿ ಹೋದರೂ ಸರಿಯೇ. ಛಲವನ್ನು ಬಿಡೆ ಕೃಷ್ಣ, ನೆಲವನ್ನು ಕೊಡೆ ಕೇಳು ಮುರಾರಿಯೇ. ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಕೃಷ್ಣ ಕೇಳು ಮುರಾರಿಯೇ. ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಛಲವನ್ನು ಬಿಡದಲ ನೆಲವನ್ನು ಕೊಡಲು, ಛಲವನ್ನು ಬಿಡದಲ ಕಡುಗಲಿ ಧರ್ಮ. ಛಲವ ಜಯಿಸಿ ಗಣಮುದಲು, ಛಲವ ಜಯಿಸಿ ಗಣಮುದಲು, ಛಲವ ಜಯಿಸಿ ಗಣಮುದಲು. ಕೊಡುವುದಿಲ್ಲವೋ ರಾಜ್ಯವ ಕಡೆಯ ಮಾತಿಗೂ ನ ಸಾರಿಯೇ. ಕೊಡುವುದಿಲ್ಲವೋ ರಾಜ್ಯವ. ಕೃಷ್ಣ ಆ ಪಾಂಡು ನಂದನೊಡನೆ ಯುದ್ಧವ, ಆ ಪಾಂಡು ನಂದನೊಡನೆ ಯುದ್ಧವ ಮಾಡಿ ಗೆಲ್ಲಲಿ ರಾಜ ನೋಡಿ ಕೊಡುವೆನು. ಮಾಡಿ ಗೆಲ್ಲಲಿ ರಾಜ ನೋಡಿ ಕೊಡುವೆನು. ಕೊಡುವುದಿಲ್ಲವೋ ರಾಜ್ಯವ ಕಡೆಯ ಮಾತಿಗೂ ಸಾರಿಯೇ. ಕೊಡುವುದಿಲ್ಲವೋ ರಾಜ್ಯವ, ಕೊಡುವುದಿಲ್ಲವೋ ರಾಜ್ಯವ, ಕೊಡುವುದಿಲ್ಲವೋ ರಾಜ್ಯವ. ಮಾಡಿ ಗೆಲ್ಲಲಿ ರಾಜ ನೋಡಿಕೊಳ್ಳುವೆನ. ಮಾಡಿ ಗೆಲ್ಲಲಿ ರಾಜ ನೋಡಿಕೊಳ್ಳುವನ. ಕೊಡುವುದಿಲ್ಲವೋ ರಾಜ್ಯ, ಕೊಡುವುದಿಲ್ಲವೋ ರಾಜ್ಯವ. ಕೃಷ್ಣ, ಪಾಂಡವರ ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ವೀರರತಿಕರ ಘೋಷದಲ್ಲಿ. ಸಂಧಾನದಿಂದೆಂದಿಗೂ ರಾಜ್ಯ ದೊರಕದು. ಛಲತೊಟ್ಟು ಮಾಡುವ ಯುದ್ಧವಲ್ಲ. ಸತ್ತರೆ ಸಾಯುಜ್ಯ, ಬದುಕಿದರೆ ಸಾಮ್ರಾಜ್ಯ. ಹೋಗು, ಆ ನಿನ್ನ ಪಾಂಡವರಿಗೆ ಯುದ್ಧಕ್ಕೆ ಬೇಕಾದ ಸಲಕರಣೆಗಳನ್ನು ಸಿದ್ಧಪಡಿಸಿಕೊಳ್ಳುವಂತೆ ವಿಧಿಸು. ಹೊರಟು ಹೋಗು. ಕತಿ ಬೇಡೈಸು ಯೋಧನನೆ ತೋರಿಗ ಕಾದಿಗಳು ಸೈರನೆ. ಕತಿ ಬೇಡೈಸು ಯೋಧನೆ ತೋರಿಗ ಕಾದಿಗಳು ಸೈರನೆ. ಅದೇ ಕಿಂದು ಮಗರುವೆ, ಅದೇ ಮಾತ ಮಗರುವೆ. ಕೃಷ್ಣ, ಅದೇ ಕಿಂದು ಮಗರುವೆ, ಅದೇ ಮಾತ ಮಗರುವೆ. ಈ ನಾಕುಲವ ಮರತೆಯ ದುರಗಳು ಕಡಿಯಲು ಬಿಡುವೆನ. ಕದನದಲ್ಲಿ ನಿನ್ನ ಮದವನಡಗಿಪ, ಕದನದಲ್ಲಿ ನಿನ್ನ ಮದವನಡಗಿಪ. ಚದುರರಿಹ ಮರುಳೇ ಮಂದಮಲಿಯದೆ ಮುಂದನರಿಯದೆ, ಮಂದಮಲಿಯದೆ ಮುಂದನರಿಯದೆ. ನಂದುಗವ ಪಡುವೆ, ನಂದುಗವ ಪಡುವೆ. ಸೈರಿಸಬಲ್ಲವರಾರು ಇದ ಸೈರಿಸಬಲ್ಲವರಾರು. ಪರಮ ಪುರುಷನೆಂಬ ಬಿರುದನೆ ಹೊಡಲಿಯೋಳು ಹಡಗಿದ್ದೆ ಕೆಡುತ್ತದೆ. ಪರಮ ಪುರುಷನೆಂಬ ಬಿರುದನೆ ಹೊಡಲಿಯೋಳು ಹಡಗಿದ್ದೆ ಕೆಡುತ್ತದೆ. ಕದಿ ಬೇಡೈಸು ಯೋಧನನೆ ತೋರಿಗ ಕಾದಿಗಳು ಸೈರಣೆ. ಕದಿ ಬೇಡೈಸು ಯೋಧನನೆ ತೋರಿಗ ಕಾದಿಗಳು ಸೈರಣೆ. ಸೈರಣೆ ಸೈರಣೆ. ಕೊನೆಗೂ ನನ್ನ ಮಾತನ್ನು ತಿರಸ್ಕರಿಸಿಯೇ ಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾರದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ಯದುವಂಶ ಕಳಂಕ ಸ್ವರೂಪಿ. ದುರ್ಯೋಧನ, ಈ ನಿನ್ನ ವರ್ತನೆಯು ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ
ಅದನ್ನು ತಾವೇ ನಿರ್ಣಯಿಸಬೇಕು. ಯಾರು ನಿರ್ಣಯಿಸಬೇಕಾಗಿಲ್ಲ, ನಾನು ಈಗಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆ ಎತ್ತಿದ್ದೇನೆ. ಯಾರಿಗೋ? ಮತ್ತಿನ್ಯಾರಿಗೆ? ಸಾರ್ವಭೌಮ. ಓ, ಏನೆಂದು? ಅದು ನನ್ನ ಬಾಯಿಂದ ಕೇಳುವುದು. ಸಾರ್ವಭೌಮ, ಕೃಷ್ಣ, ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನನಗೆ ಶಕುನಿ ಮಾವನವರು ಮುಖ್ಯ ಸಲಹೆಯನ್ನಿತ್ತಿರುವರು. ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದ್ಭುತವಾಗಿಯೇ ಇರಬಹುದು. ಹೌದು, ನಿನ್ನ ಅದ್ಭುತವಾದ ಸತ್ಕಾರಕ್ಕೆ ಅದು ಅದ್ಭುತವಾದೇ ಇರುವುದು. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಾಕಾರನಾಗಿಯೇ ಸ್ವೀಕರಿಸುವೆ. ಸ್ವೀಕರಿಸು, ಸ್ವೀಕರಿಸು. ಸಹೋದರ ದುಶ್ಯಾಸನ, ಅಗ್ರಜ, ಬಂಧಿಸು ಕೃಷ್ಣನನ್ನ. ಯಾರನ್ನು ಬಂಧಿಸುವಿರೋ ಮಂದಮತಿಗಳಿರ? ನಿನ್ನನ್ನು ಮತ್ತು ನಿನ್ನ ಕರಗಳನ್ನು. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಕೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಯತ್ನಿಸುವಿರಾ? ಇದು ನಿಮ್ಮಿಂದಾಗದ ಕಾರ್ಯ. ಯೋಗಮಾಯೆ, ಜಾಗೃತಳಾಗು. ಈಗ ಬಂಧಿಸಿ ನನ್ನನ್ನು. ಅಣ್ಣ, ಎಲ್ಲೆಲ್ಲೂ ಮಾಯೆ, ಎಲ್ಲೆಲ್ಲೂ ಮಾಯೆ. ಅಣ್ಣ